ಹಾಯ್ ಫ್ರೆಂಡ್ಸ್, ನನ್ನ ಚಾನಲ್ಗೇನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ನೀನಾದೇ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬರೋಣ. ವೇದ ಸಿಸ್ಟರ್ಗೆ ಫೋನ್ ಮಾಡಿ ಪೇಷಂಟ್ ಹೇಗಿದ್ದಾರೆ ಅಂತ ವಿಚಾರಿಸ್ಕೊಳ್ತಾಳೆ. ಆವಾಗ ಸಿಸ್ಟರ್ ಹೇಳ್ತಾರೆ, ಟೆನ್ಷನ್ ಮಾಡ್ಕೋಬೇಡಿ ಮೇಡಮ್, ದನಿಗಳ ಕಡೆಯವರು ಬಂದು ಅಮೌಂಟ್ನ ಕೊಟ್ಟು ಹೋಗಿದ್ದಾರೆ ಅಂತೇಳಿ. ಆವಾಗ ವೇದಾಗೆ ಸಮಾಧಾನ ಆಗುತ್ತೆ. ಕೃಷ್ಣ ನಮ್ಮ ಕೈ ಬಿಡಲ್ಲ, ಯಾರಾದರೂ ರೂಪದಲ್ಲಿ ಸಹಾಯ ಮಾಡ್ತಿರ್ತಾನೆ ಅಂತ ಹೇಳ್ತಾಳೆ. ಈ ಪ್ರಪಂಚದಲ್ಲಿ ಒಳ್ಳೆಯವರು ಇರ್ತಾರೆ, ವಿಕ್ರಮ್ ಥರ ಕೆಟ್ಟವರು ಇರ್ತಾರೆ ಅಂತ ಮನಸ್ಸಲ್ಲೇ ಅಂದ್ಕೊಂಡು ಅವ್ರಿಗೆ ಒಳ್ಳೇದಾಗಲಿ ಅಂತ ದೇವ್ರ ಹತ್ರ ಬೇಡ್ಕೋತಾಳೆ. ವೇದ ಅವರ ಅಮ್ಮ ಕಷಾಯ ತೊಗೊಂಡು ಬಂದು ವೇದ ಕೊಡೋಕೆ ಬರ್ತಾರೆ. ಆದರೆ ವೇದ ಬೇಡ ಅಂತಾಳೆ. ಆವಾಗ ಅವ್ರ ಅಕ್ಕ ಬಂದು ಅವಳಿಗೆ ಬೇಡ ಅಂದರೆ ನಂಗೆ ಕೊಡಿ, ನಾನು ಕುಡಿತೀನಿ ಅಂತ ಹೇಳ್ತಾಳೆ. ಕಷಾಯ ಕುಡಿತಾ ವೇದ ಅವರ ಅಕ್ಕ ಯಾಕೆ ಸಪ್ಪಗಿದೆಯಾ, ಏನಾಯಿತು ಅಂತ ಕೇಳ್ತಾರೆ. ವೇದ ಏನೂ ಇಲ್ಲ ಅಂದಾಗ ವೇದ ಅವರ ಅಕ್ಕ, ನೀನು ತುಂಬ ಸ್ಟ್ರಾಂಗ್ ಆಗಿರಬೇಕು ಅಂತ ಹೇಳ್ತಾರೆ. ಆವಾಗ ವೇದ, ಈ ಪ್ರಪಂಚದಲ್ಲಿ ಮನುಷ್ಯರು ಎಷ್ಟು ಮೋಸ ವಂಚನೆ ಮಾಡ್ತಾ ಇರೋದಿಲ್ಲ, ನಾವು ಸುಮ್ಮನೆ ಇದ್ದರೆ ನಮ್ಮ ಮೇಲೆ ಸವಾರಿ ಮಾಡ್ತಾರೆ, ನಮ್ಗೆ ಗಾಯ ಆದರೆ ಅದನ್ನೇ ಮತ್ತೆ ಕೆದಕಿ ದೊಡ್ಡ ಗಾಯ ಮಾಡ್ತಾರೆ ಅಂತ ವೇದ ತುಂಬ ಬೇಜಾರು ಮಾಡಿಕೊಂಡು ಅಕ್ಕನ ಹತ್ರ ಹೇಳ್ಕೊಳ್ತಾಳೆ. ಈ ಕಡೆ ವಿಕ್ರಮ್ ಫ್ರೆಂಡ್ಸ್ ಜೊತೆ ಕೂತ್ಕೊಂಡು ಮಾತಾಡ್ತಾ, ನಾನು ವೇದ ವಿರುದ್ಧ ಗೆದ್ದಿದ್ದೀನಿ, ಅದಕ್ಕೆ ಈ ಸಂತೋಷಕ್ಕೆ ಸೆಲೆಬ್ರೇಟ್ ಮಾಡಬೇಕು ಅಂತ ಫ್ರೆಂಡ್ಸ್ಗೆಲ್ಲ ಹೇಳ್ತಿರ್ತಾನೆ. ಈ ಕಡೆ ವೇದ ಮತ್ತು ಅವರ ಅಕ್ಕ ಚುರುಮುರಿ ತಿನ್ನೋಕ್ಕೆ ಅಂತ ಹೊರಗಡೆ ಬಂದಿರ್ತಾರೆ. ಆವಾಗ ವೇದ ಅವರ ಅಕ್ಕ ಹೇಳ್ತಾರೆ, ನಿನ್ನ ರೆಸ್ಯೂಮ್ನ ಕಳಿಸು, ನಾನು ನನ್ನ ಫ್ರೆಂಡ್ಸ್ ಹತ್ರ ಮಾತಾಡಿ ಎಲ್ಲಾದರೂ ಕೆಲಸ ಇದ್ದರೆ ಹೇಳ್ತೀನಿ ಅಂತ. ಆವಾಗ ವೇದ ಹೇಳ್ತಾಳೆ, ಹೌದು ಅಕ್ಕ, ಸುಮ್ಮನೆ ಕೂತ್ಕೊಂಡ್ರೆ ಆಗಲ್ಲ, ಏನಾದರೂ ಒಂದು ಮಾಡಲೇಬೇಕು ಜೀವನಕ್ಕೆ ಅಂತ ಹೇಳ್ತಾಳೆ. ನಿನಗೆ ಯಾವಾಗಲಾದರೂ ಏನಾದರೂ ಸಹಾಯ ಬೇಕಾದರೂ ಸಂಕೋಚವಿಲ್ಲದೆ ನಾನು ಕೇಳು ಅಂತ ವೇದ ಅವರ ಅಕ್ಕ ವೇದಾಗೆ ಸಮಾಧಾನ ಮಾಡ್ತಾರೆ. ವಿಕ್ರಮ್ ಮತ್ತು ಅವ್ರ ಫ್ರೆಂಡ್ಸು ಬೀಚ್ ಸೈಡಲ್ಲಿ ಕುಡ್ಕೊಂಡು ಮಾತಾಡ್ತಾ ಇರ್ತಾರೆ ವೇದಾಳ ಬಗ್ಗೆ. ಅವಳು ನನಗೆ ಅವಮಾನ ಮಾಡಿದಾಳೆ, ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತ ವಿಕ್ರಮ್ ಹೇಳಿದಾಗ ಅವ್ರ ಫ್ರೆಂಡ್ಸು, ಹೌದು ನಿನಗೆ ತುಂಬ ಅವಮಾನ ಆಗಿದೆ, ನೀನು ಅವಳನ್ನ ಸುಮ್ಮನೆ ಬಿಡಬಾರ್ದು ಅಂತ ಅವನಿಗೆ ಸಪೋರ್ಟ್ ಮಾಡ್ತಾರೆ. ವೇದ ಮತ್ತು ಅವ್ರ ಅಕ್ಕ ಬೀಚಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಆವಾಗ ವಿಕ್ರಮ್ ಅವ್ರನ್ನ ನೋಡ್ತಾನೆ. ಆವಾಗ ಅವ್ನ ಫ್ರೆಂಡ್ಸ್ಗೆ ಹೇಳ್ತಾನೆ, ಎಲ್ಲಿ ನೋಡು ವೇದ ಕಾಣಿಸ್ತಾ ಇದ್ದಾಳೆ, ಬೀಚ್ ಹತ್ರ ಬಂದು ಎಂಜಾಯ್ ಮಾಡೋಣ ಅಂದ್ಕೊಂಡ್ರು ಇಲ್ಲೂ ಇವಳೇ ಕಾಣಿಸ್ತಾಳಲ್ಲ, ಇದೇ ನನ್ನ ಭ್ರಮೇನ ಅಂತ ಫ್ರೆಂಡ್ಸ್ಗೆ ಕೇಳ್ತಾನೆ. ಇವತ್ತೇನಾದರೂ ಅವಳು ನನ್ನ ಕಣ್ಮುಂದೆ ಬಂದರೆ ಅವಳ ಕತೆ ಮುಗೀತು ಅಂತ ವಿಕ್ರಮ್ ಹೇಳ್ತಾನೆ. ಅದೇನು ವಿಕ್ರಮ್ ಮತ್ತು ಬೇತಾಳ ಕತೆ ಇದೆಯಲ್ಲ, ಹಾಗೆ ನನ್ನಿಂದನೇ ಬಿದ್ದಿದ್ದಾಳೆ ಇವಳು ಅಂತ ವಿಕ್ರಮ್ ಕೋಪ ಮಾಡ್ಕೋತಾನೆ. ಆವಾಗ ಅವನ ಫ್ರೆಂಡ್ಸು, ಈ ಭ್ರಮೆ ನಿನಗೆ ಮಾತ್ರ ಅಲ್ಲ, ನನಗೂ ಕಾಣಿಸ್ತಾ ಇದ್ದಾಳೆ ವೇದ ಅಂತ ಹೇಳ್ತಾರೆ.